ಸರ್ ಈಗ ನಟರು ಅಂತ ಹೇಳಿದರೆ ಎವ್ರಿ ಮಂತ್ ಪೇಮೆಂಟ್ ಇರೋದಿಲ್ಲ. ಎಲ್ಲರೂ ಹೇಳ್ತಾರೆ ಒಂದು ಸೈಡ್ ಬಿಸ್ನೆಸ್ ಇಟ್ಕೋಬೇಕು, ಸೈಡ್ ಸೋರ್ಸ್ ಇಟ್ಕೋಬೇಕು ಅಂತ. ನೀವೇನು ಹೇಳ್ತೀರಿ ಅಂತ ಯಂಗ್ಸ್ಟರ್ಸಿಗೆ? ಅಲ್ಲ, ನಾನು ಹೇಳೋದು ಇದೊಂದು ಬಿಸ್ನೆಸ್, ಒಂದು ಉದ್ಯಮ ಅಂತ. ಉದ್ಯಮ ಅಂದಮೇಲೆ, ಒಂದು ಬಿಸ್ನೆಸ್ ಅಂದಮೇಲೆ ಎನಿ ಬಿಸ್ನೆಸ್ಸಲ್ಲಿ ಲಾಸು ಲಾಭ ನಷ್ಟ ಇದ್ದೇ ಇದೆ. ಹಾಗೆಯೇ ಸಿನಿಮಾ ಕ್ಷೇತ್ರ ಕೂಡ ನೀವೆಲ್ಲೂ ಸೆಕ್ಯೂರ್ಡ್ ಅಂತಿಲ್ಲ. ಇವತ್ತು ಒಬ್ಬ ಸಾಫ್ಟ್ವೇರ್ ಉದ್ಯೋಗಿ ಅವನಿಗೇನೆ ಒಂದು ಕೆಲಸ ಸೆಕ್ಯೂರ್ಡ್ ಅಂತಿಲ್ಲ. ಅವನಲ್ಲೂ ಒಂದು ಆತಂಕ ಇದೆ, ಭಯ ಇದೆ. ನನಗೆಲ್ಲೋ ಯಾವತ್ತು ಕಳಿಸ್ಬಿಡ್ಬೋದು ಅಥವಾ ಏನೋ ಆಗುತ್ತೆ, ಸ್ಯಾಲ್ರಿ ಹೈಕೆ ಆಗಲ್ವೇನೋ, ಇಷ್ಟರಲ್ಲೇ ಇರ್ತೀನೇನೋ ಜೀವನ ಪೂರ್ತಿ, ಇದರಲ್ಲೇ ಕಳಿಬೇಕು. ಅದೇ ಥರ ಇದೊಂದು ಕ್ಷೇತ್ರ. ನಿನ್ನ ಬುದ್ಧಿವಂತಿಕೆಯಿಂದ ನೀನು ಅದನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕು, ನನಗೆ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಹೇಗೆ ತೊಗೋಬೇಕು. ಬರೀ ಸಿನಿಮಾ ಕ್ಷೇತ್ರ ನಂಬ್ಕೊಂಡಿರಬೇಡ. ನೀನು ಬುದ್ಧಿವಂತ ಆದರೆ ಇನ್ನೊಂದು ಏನೋ ಮಾಡ್ಕೊಂಡಿರ್ತೀರಿ ನೀವು. ಅಂದರೆ ನಿನ್ನ ಡೇ ಟು ಡೇ ಜೀವನ ಮಾಡೋದಕ್ಕೆ ಅದಕ್ಕೆ ಖರ್ಚುಗಳಿಗೆ ನೀನು ಯಾವುದೋ ಒಂದು ಸೋರ್ಸ್ ಮಾಡ್ಕೊಂಡಿರ್ಬೇಕಾಗತ್ತೆ. ನಾನು ಹೇಳೋದು ಕಂಪ್ಲೀಟಾಗಿ ಸರೆಂಡರ್ ಆಗಬೇಡಿ. ಇದೆಲ್ಲ ನಾನು ಕೊಟ್ಬಿಡತ್ತೆ, ನಾನು 365 ಡೇಸ್ ಬ್ಯುಸಿ ಇರ್ತೀನಿ, ಒಳ್ಳೊಳ್ಳೆ ಸಂಬಳ ಸಿಗುತ್ತೆ, ಪ್ರತಿದಿನ ಪೇಮೆಂಟ್ ಇಷ್ಟಿದೆ, ಡೈಲಿ ಶೂಟಿಂಗ್ ನಡೆಯುತ್ತೆ, ಅಥವಾ ನೀನು ಒಬ್ಬನೇ ನಟ ಇರೋದು, ನಿನ್ನನ್ನೇ ನೆಚ್ಕೊಂಡಿದ್ದಾರೆ ಅವರೆಲ್ಲ. ಅದಲ್ಲ, ಅದು ಸಾಧ್ಯನೇ ಇಲ್ಲ. ಎಲ್ಲರಿಗೂ ಗೊತ್ತಿದೆ ಇಲ್ಲಿ ಹೇಗೆ ಬದುಕಬೇಕು ಅಂತ. ಒಂದು ಸತಿ ಧುಮುಕಿದ ಮೇಲೆ ಈ ಇಂಡಸ್ಟ್ರಿಗೆ ನೀನು ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತಾರೆ. ಅಂದರೆ ಗಟ್ಟಿಯಾಗಿ ನಿಂತ್ಕೊಳ್ತೀಯಾ ಅಂತ ನಿನ್ನ ಧೈರ್ಯ ಇದ್ದರೆ ನಿಲ್ತೀರಾ, ಇಲ್ಲ ಅಂದರೆ ತುಂಬ ಕಷ್ಟ. 1 ವರ್ಷದಲ್ಲಿ 2 ವರ್ಷದಲ್ಲಿ ಕಳೆದು ಹೋಗ್ಬಿಡ್ತೀವಿ ನಾವು. ಅಯ್ಯೋ ಈ ಕ್ಷೇತ್ರ ಆಗೋದಿಲ್ಲ, ಅಥವಾ ನನಗೆ ಆಫರ್ಸ್ ಇಲ್ಲ, ಅಥವಾ ಜನ ಯಾರೂ ಸಿನಿಮಾಗಳೇ ನೋಡ್ತಿಲ್ಲ, ಮುಂದಿನ ನನ್ನ ಭವಿಷ್ಯ ಏನೋ ಈ ಥರದ್ದೆಲ್ಲ ಒಂದಷ್ಟು ಬರ್ತವೆ. ಆ ನಿಟ್ಟಿನಲ್ಲಿ ನಾನು ಹೇಳೋದು ಪ್ರತಿಯೊಬ್ಬರಿಗೂ ಅಷ್ಟೇ, ಇದನ್ನೇ ನಾನು ಹೇಳಬೇಕಾಗಿಲ್ಲ, ಎಲ್ಲ ಬುದ್ಧಿವಂತರೆ. ಬಟ್ ಈ ಇಂಡಸ್ಟ್ರಿಗೆ ಬರಬೇಕಾದ್ರೆ ಒಂದು ಸೋರ್ಸ್ ಆಫ್ ಇನ್ಕಮ್ ಬೇರೆ ಜೊತೆಗಿರಲಿ. ಇದೊಂದು ಆಪ್ಷನಲ್ ಥರ ಇಟ್ಕೊಳ್ಳಿ. ಇಲ್ಲೇನೆ ಬದುಕ್ತೀನಿ ಮಾಡ್ತೀನಿ ಅಂದರೆ ಕಷ್ಟ ಆಗುತ್ತೆ ಅಂತ. ಸಿನಿಮಾ ನಟರು ಅಂತ ಹೇಳಿದ ತಕ್ಷಣ ಈ ಮದುವೆ ಅನ್ನುವಂಥ ವಿಚಾರ ಬಂದರೆ ನೀವು ಯಾವ ರೀತಿ ಯೋಚನೆ ಮಾಡ್ತೀನಿ? ಜೊತೆಗೆ ಹುಡುಗಿ ಕೊಡೋರು ಕೂಡ ಸಿನಿಮಾ ನಟ ಅಂತೆ, ನಟಿ ಅಂತೆ ಅಂತ ಹೇಳಿ ಒಂದಷ್ಟು ಹಿಂದೇಟ್ ಹಾಕೋದಿದೆ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಇತ್ತು? ನೀವು ಹುಡುಗಿ ಕೊಡುವಾಗ ಸಿನಿಮಾ ನಟ ಅಂತೆಲ್ಲ ನೋಡಿದರೆ ಹೇಗೆ ಅಂತ? ಇಲ್ಲ, ನಮ್ಮ ಕಾಲದಲ್ಲಿ ಆ್ಯಕ್ಚುಲಿ ನಾನು ಮದುವೆ ಆಗುವಾಗ ನಾನು ಸಿನಿಮಾ ನಟ ಅಂತ ಗೊತ್ತಿಲ್ಲ. ನಾನು ಮದುವೆ ಆಗಿದ್ದು 2002. ನಮ್ಮ ಸಿನಿಮಾ ಬಂದಿದ್ದು ಕಿರಿಕ್ ಪಾರ್ಟಿ 2016. ಸಾಕಷ್ಟು ಗ್ಯಾಪು. ನಾನು ಸಿನಿಮಾ ಕ್ಷೇತ್ರಕ್ಕೆ ಬರೋಷ್ಟೊತ್ತಿಗೆ ನನಗೆ ಮಗನೂ ದೊಡ್ಡ ಆಗಿಬಿಟ್ಟಿದ್ದ. ಸೊ ಒಂದು 15 ವರ್ಷ ಆಗಿಬಿಟ್ಟಿತ್ತು ನಮ್ಮ ವೈವಾಹಿಕ ಜೀವನ. ಸೊ ಹಾಗಾಗಿ ಏನೂ ಅನಿಸ್ತಿಲ್ಲ. ಹಾಗಾಗಿ ಹುಡುಗಿ ಕೊಟ್ಟರು, ಮದುವೆ ಆಯಿತು. ಅವಾಗ ಈ ಬಾಲ್ಡು ಇರಲಿಲ್ಲ, ಈಗೆಲ್ಲ ಬಾಲ್ಡ್ ಆಗಿಬಿಟ್ಟಿದ್ವಿ. ಯಾಕೆ? ಚೆನ್ನಾಗಿ ತಲೆಯಲ್ಲಿ ಕೂದಲಿತ್ತು. ಮದುವೆ ಆದಮೇಲೆ ಕೂದಲು ಹೋಯ್ತಾ? ಮದುವೆ ಆದಮೇಲೆ ಹೆಂಡತಿ ಟೆನ್ಷನಿಗೆ ಕೂದಲು ಹೊರಟೋಯ್ತು. ಇಲ್ಲ ಅದೆಲ್ಲ ಇಲ್ಲ. ಅದು ಒಂಥರ ಪರಿಸರ, ಅದೇನೋ ಗೊತ್ತಿಲ್ಲ, ಹೆರಿಡಿಟ್ರಿ, ನಿಮಗೆ ಕೂದಲು ಹೊರಟೋಗಿದೆ. ಸೊ ಹೀಗೆ ನಡೀತಾ ಇದೆ. ಇವತ್ತಿಗೆ ನಿಮ್ಮ ಹೆಂಡತಿ ಎಷ್ಟು ಖುಷಿ ಪಡ್ತಾರೆ ಕೂದಲು ಹೋಯ್ತು ಅಂತ ಹೇಳಿದ್ರಿ? ನಿಮಗೆ ಈ ಒಂದು ಜರ್ನಿಯಲ್ಲಿ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತ? ಸೊ ಇಲ್ಲಿ ಯಾವುದೇ ಹೆಂಡತಿ ಇರಲಿ, ಕೂದಲು ಹೋದ ತಕ್ಷಣ ಗಂಡನ್ನ ಡೈವರ್ಸ್ ಮಾಡಿಬಿಡೋದು, ಅಥವಾ ಇವನು ಸರಿ ಇಲ್ಲ ಸಿನಿಮಾದಕ್ಕೆ ಹೋಗ್ಬಿಟ್ಟ, ಅಲ್ಲಿ ಯಾವುದೋ ಸವಾಸ ಇದೆ ಅಂತ ಮಾಡೋದು, ಆ ಥರದ್ದೆಲ್ಲ ಕಡಿಮೆ. ಎಲ್ಲೋ ರೇರ್ ಕೇಸ್ ಇರ್ಬೋದು. ನನ್ನ ವಿಚಾರದಲ್ಲಿ ಐ ಆಮ್ ವೆರಿ ಲಕ್ಕಿ. ಒಂದು ಅದ್ಭುತವಾದಂತಹ ಹೆಂಡತಿ, ಮಗ ತುಂಬ ಚೆನ್ನಾಗಿ ನೋಡ್ಕೋತಾರೆ. ನಾವು ಅಮ್ಮನ ಜೊತೆ ಇದ್ದೀನಿ, ಅಮ್ಮನೂ ಇದ್ದಾರೆ. ಸೊ ಒಂದು ಒಳ್ಳೆಯ ಸಂಸಾರ ನಡೆಸ್ಕೊಂಡು ಮರ್ಯಾದೆಯಿಂದ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ.